ದ ಫ್ಯಾಮಿಲಿ ಮ್ಯಾನ್ ಸೀರೀಸ್ ಒನ್ ಆಫ್ ದ ಮೋಸ್ಟ್ ಲವ್ಡ್ ಸೀರೀಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಸೀಸನ್ ವಾಸ್ ದ ಬ್ಲಾಸ್ಟ್, ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಅದರಲ್ಲಿ ಇದ್ದಂತ ಟ್ವಿಸ್ಟ್ ಮತ್ತೆ ಹಾಸ್ಪಿಟಲ್ ಆಕ್ಷನ್ ಎಪಿಸೋಡ್ ಇಂಡಿಯನ್ ವೆಬ್ ಸೀರೀಸ್ ಗಳ ಪಿಕ್ಚರ್ ನೇ ಚೇಂಜ್ ಮಾಡಿತ್ತು ಅಂತ ಹೇಳ್ಬೋದು. ಇಲ್ಲಿ ಇವರು ಹ್ಯೂಮರ್ ನ, ಫ್ಯಾಮಿಲಿನ ಮತ್ತೆ ಅದರಲ್ಲಿರೋ ವಿಷಯನ ಮೂರನ್ನು ಬ್ಯಾಲೆನ್ಸ್ ಮಾಡಿದಂತ ರೀತಿ ಅದೇ ಇಂಪ್ರೆಸಿವ್ ಆಗಿದ್ದಂತ. ನಂತರ ಸೆಕೆಂಡ್ ಸೀಸನ್ ಸಮಂತಾ ಅವ್ರನ್ನ ಕರ್ಕೊಂಡ್ ಬಂದ್ರು. ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಇದ್ರು ಕೂಡ ಸಖತ್ತಾಗಿರೋ ಕ್ಯಾರೆಕ್ಟರ್ ನೇ ಬರ್ತಿದ್ರು ಅವರಿಗೆ. ನನ್ ಕೂಡ ಎಂಗೇಜಿಂಗ್ ಆಗಿ ಇತ್ತು ಹೆಚ್ಚು ಪೋರ್ಷನ್ಸ್. ಎಸ್ಪೆಷಲಿ ಆ ಫ್ರಾಂಚೈಸ್ ಬೆಳೀತು. ಸೀಸನ್ 3 ಕೂಡ ಅನೌನ್ಸ್ ಆಯ್ತು. ಆದ್ರೆ ಈಗಿನ ಸೀಸನ್ 3 ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡ್ಲಿಲ್ಲ ಅಂತ ಹೇಳ್ತೀನಿ. ಈ ಸಿನಿಮಾದ ಪ್ಲಾಟ್ ವಿಚಾರಕ್ಕೆ ಬಂದ್ರೆ ನನ್ಗನ್ಸುತ್ತೆ ಅವರೇ ಕನ್ಫ್ಯೂಸ್ ಆಗಿದ್ದಾರೆ ಅಂತ. ಇನ್ನೇನು ಪ್ಲಾಟ್ಸ್ ಗಳನ್ನ ತಗೊಂಡ್ ಬರ್ತಾನೆ ಇರ್ತಾರೆ. ಮೈನ್ ಮಾರ್ ಅಂತ ಸ್ಟಾರ್ಟ್ ಮಾಡಿ ಕಥೆನ ಮಿಕ್ಸ್ ಅಪ್ ಮಾಡ್ತಾರೆ. ಯಾವ್ದಪ್ಪ ಪ್ಲಾಟ್, ಯಾವ್ದಕ್ಕೆ ನಾವು ಕನೆಕ್ಟ್ ಆಗ್ಬೇಕು, ನಾವು ಎಕ್ಸೈಟ್ ಆಗ್ಬೇಕು, ಅದೇ ನಮಗ್ ಗೊತ್ತಾಗೋದಿಲ್ಲ. ಫ್ಲೋನು ಇರ್ಲಿಲ್ಲ, ಸೀಕ್ವೆನ್ಸಸ್ ಸ್ಟ್ರಾಂಗ್ ಆಗೂ ಇರ್ಲಿಲ್ಲ. ಎಳ್ದಾಗ್ತಿದ್ದಾರೆ ಅಂತ ಅನಿಸ್ತು. ಪಾಸಿಟಿವ್ ಅಂತ ಅನ್ಸಿದ್ದು ಇಲ್ಲಿನ ವಿಲನ್ ನ ಪ್ರೆಸೆಂಟೇಷನ್, ಅದರ ಎಕ್ಸಿಕ್ಯೂಷನ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿನ ಲುಕ್ಸ್ ಅಂತ ಹೇಳ್ಬೋದು. ಆದ್ರೆ ಅವರ ಪಾತ್ರನ ಮುಂದೆ ತಗೊಂಡೋಗಿರೋ ರೀತಿ ತುಂಬಾನೇ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತೀನಿ. ರಮ್ಲೇನ್ ಪ್ಲಾಟ್ ವಿಲನ್ ನ ಹುಡುಕ್ಬೇಕು, ಅಂಟ್ ಮಾಡ್ಬೇಕು ಅನ್ನೋದು ಆಗಿದ್ರು ಕೂಡ ಇಲ್ಲಿ ನಡೆಯುತ್ತೆ. ಆದ್ರೆ ಅದ್ರಲ್ಲೂ ಕೂಡ ಹೆವಿ ಬೋರಿಂಗ್ ಎಲಿಮೆಂಟ್ಸ್ ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಹೀರೋ ಪದೇ ಪದೇ ಸಿಗಾಕೋಣೋದು ಮತ್ತೆ ಬಚಾವಾಗೋದು, ಸಿಗಾಕೋಣೋದು ಮತ್ತೆ ಬಚಾವಾಗೋದು ಇರ್ತಾನೆ ಇರುತ್ತೆ. ಇಲ್ಲಿ ಒಂಚೂರು ಇಂಟೆಲಿಜೆಂಟ್ ರೈಟಿಂಗ್ ಅಂತಾನೂ ಇರ್ಲಿಲ್ಲ. ಅಟ್ಲೀಸ್ಟ್ ನಾರ್ಮಲ್ ರೈಟಿಂಗು ಇರ್ಲಿಲ್ಲ. ಮೋಸ್ಟ್ ಲೇಜಿ ರೈಟಿಂಗ್ ಅಂತ ಅನಿಸ್ತು. ಸೀಸನ್ ಅಲ್ಲಿ ಏನ್ ಯೂನಿವರ್ಸ್ ಅಂತ ಕ್ರಿಯೇಟ್ ಮಾಡಿದ್ರಲ್ಲ, ಅದರಿಂದ ವಿಜಯ್ ಸೇತುಪತಿ ಕೂಡ ಬರ್ತಾರೆ. ಬಟ್ ಅವ್ರಿಗೂ ಕೂಡ ಒಳ್ಳೆ ಸೀಕ್ವೆನ್ಸಸ್ ಕೊಟ್ಟಿಲ್ಲ. ಕಿಶನ್ ಅವರಿಗೆ ಫಸ್ಟ್ ಸೀಸನ್ ಆ ರೀತಿಯ ಒಂದು ಸೀಕ್ವೆನ್ಸ್ ಇತ್ತು, ಇಲ್ಲಿ ಕಾಣ್ಲಿಲ್ಲ. ಆ ರೀತಿಯ ಎಫರ್ಟ್ ಕೂಡ ಇಲ್ಲಿ ಹಾಕಿರ್ಲಿಲ್ಲ ಅಂತ ಹೇಳ್ತೀನಿ. ರೈಟಿಂಗ್ ಅಲ್ಲಿ ತುಂಬಾನೇ ಡ್ರ್ಯಾಗ್ ಆಗಿದೆ. ಅಲ್ಲಿ ಡ್ರ್ಯಾಗ್ ಆಗಿದ್ರು ಕೂಡ ಒಂದ್ ಒಳ್ಳೆ ಡೆಸ್ಟಿನೇಷನ್ ಕೂಡ ಕೊಟ್ಟಿರ್ಲಿಲ್ಲ. ಇದೆಲ್ಲ ನೋಡಿದೀವಿ. ಏನಪ್ಪ ಯೂಸ್ ಆಯ್ತು ಅಂದ್ರೆ ಅದಕ್ಕೂ ಕೂಡ ಆನ್ಸರ್ ನ ನೀಡಿಲ್ಲ. ಬೋರಿಂಗ್ ಆಗಿತ್ತು ರೈಟಿಂಗ್ ಅಂತ ಹೇಳ್ತೀನಿ. ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಬ್ಯಾಡ್ ರೈಟಿಂಗ್ ಅಂತಾನೆ ಹೇಳ್ತೀನಿ. ಲೆಂತಿ ಆಯ್ತು, ಮತ್ತೆ ತುಂಬಾ ಬೋರಿಂಗ್ ಆಗಿ ಹೇಳ್ಕೊಂಡೋಗಿದ್ದಾರೆ ಸಿನಿಮಾನ. ಎಲ್ಲೆಲ್ಲೋ ಏನೇನೋ ಪ್ಲಾಟ್ ಗಳನ್ನ ಇಡ್ತಾರೆ. ಆಕ್ಷನ್ ಸೀಕ್ವೆನ್ಸಸ್ ಮತ್ತೆ ಇಲ್ಲಿರೋ ಎಲಿಮೆಂಟ್ಸ್ ನಮಗೆ ಕನೆಕ್ಟ್ ಆಗ್ಲಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಇದೊಂದು ಪಾರ್ಟ್ 1 ಅಷ್ಟೇ 8 ಸೀಸನ್ ಗಳಲ್ಲಿ. ಇರೋ ಸೀಸನ್ ಗಳಲ್ಲಿ ಪಾರ್ಟ್ 2 ಅನ್ನು ತಂದು ನಿಲ್ಸಿದ್ದಾರೆ. ಸೊ ಅದನ್ನು ನೋಡಿದಾಗ ಇನ್ನೂ ಬೋರಿಂಗ್ ಅನ್ನಿಸ್ತು. ನನ್ ಕೇಳೋದಾದ್ರೆ ಈ ಸೀಸನ್ ನೋಡೋದು ನಿಮ್ಮ ಟೈಮ್ ವೇಸ್ಟ್ ಅಂತಾನೆ ಹೇಳ್ತೀನಿ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.